ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಸಂಡೇ. ನಾನಿವತ್ತು ಲಂಚ್ಗೆ ಅಂತ ಏನೋ ಒಂದು ರೆಸಿಪಿ ಟ್ರೈ ಮಾಡೋಣ ಅಂತ ಇದ್ದೀನಿ. ಯೂಶ್ವಲಿ ಬೇರೆ ಏನೋ ಒಂದು ರೆಸಿಪಿ ಗೊತ್ತಿದ್ದು ಮಾಡೋದೇ ಬೇರೆ. ಸೊ ಇದೊಂದು ನಾನು ಡಿಫ್ರೆಂಟಾಗಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಜಸ್ಟ್ ಮಿಲ್ಸಿ ಹೆಂಗೆ ಬರುತ್ತೆ ಅದು ಅಂತ. ಫಸ್ಟು ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ ನಾನು. Okay, to this I'm adding oil. Okay. You guys just can see ನಾನು ಸ್ವಲ್ಪನೇ ಎಣ್ಣೆಯನ್ನು ಬಳಸಿದ್ದೀನಿ. ಸೊ ಫಸ್ಟ್ ಇದಕ್ಕೆ ಲೀವ್ಸ್ ಹಾಕ್ತಾ ಇದ್ದೀನಿ. ಹಾಗೆ ಚಾಪ್ ಮಾಡಿರೋ ಈರುಳ್ಳಿ, ಕುಕ್ ಆಗ್ತಾ ಇದೆ. ಹಂಗೆ ಐಟಮ್ ಮಾಡೋದು ಬೇಜಾರಾಗ್ತದೆ. ಸೊ ಮ್ಯೂಸಿಕ್ ಹಾಕ್ತೀನಿ. ಮಶ್ರೂಮ್ಸ್ ಅನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ಸ್ ಎಲ್ಲವನ್ನ ಕಟ್ ಮಾಡಿ so all these mushrooms directly goes inside. ಟೊಮೆಟೊ ಹಾಕಿದೆ. ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಐ ಆಮ್ ಆ್ಯಡಿಂಗ್ 1 ಟೇಬಲ್ ಸ್ಪೂನ್. ಒಂಚೂರು ಹಾಕ್ತೀನಿ, ಟೇಸ್ಟ್ ಬೇಕಲ್ಲ ಅದಕ್ಕೆ. ಸೊ ಗೈಸ್, ನಾನು ಫಾರ್ಮ್ಲಿ ಕ್ವಿನೋವಾ ರೆಡಿ ಟು ಕುಕ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ 100% ಗ್ಲೂಟನ್ ಫ್ರೀ. ಡಯಟ್ ಆಗಿ ಹೆಲ್ತಿಯಾಗಿ ಮಾಡ್ಕೋಬೇಕಂತ ಹೇಳಿ ಇದನ್ನು ಹಾಕ್ತಾ ಇರೋದು. ಓಕೆ, ಸೊ ಮೇ ಬಿ ಈ ಕಪ್ ಸಾಕಾಗ್ಬೋದು. ಸೊ ಈ ಕಪ್ಪಲ್ಲಿ 1 ಕಪ್ ಹಾಕೋಣ. ವಾಶ್ ಮಾಡಿ ಹಾಕ್ತೀನಿ. ಇಷ್ಟು ಕ್ವಿನೋವಾ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡೋಣ ಫಸ್ಟು. ಇದು ಈ ಥರ ಕಾಣ್ತಾ ಇದೆ. ಸೊ ಐ ಆಮ್ ಕುಕಿಂಗ್ ಲೈಕ್ ದಿಸ್. ಇಷ್ಟು ಉಪ್ಪು, Every Shahi biryani masala goes into this.
ಒಂಚೂರು ಖಾರದ ಪುಡಿನೂ ಹಾಕ್ತಾ ಇದ್ದೀನಿ. ಸೊ ದ ಮೇನ್ ಥಿಂಗ್ ಹಾಕೋದು ಬರ್ತಿದ್ದೆ, ಇವಾಗ ಹಾಕ್ತಾ ಇದ್ದೀನಿ. ಐ ಆಮ್ ಯೂಸಿಂಗ್ ದಿಸ್ ವೈಲ್ಡ್ ಮೊರೆಲ್ಸ್ ಹಾಕ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್, ಹಾಗೆ ಇದು ತುಂಬಾ ಎಕ್ಸ್ಪೆನ್ಸಿವ್. ಆ್ಯಕ್ಚುಲಿ ಕಪ್ ತುಂಬ ಮೊರೆಲ್ಸ್ ಬರುತ್ತೆ, ಬಟ್ ಆಲ್ರೆಡಿ ಅರ್ಧ ಯೂಸ್ ಮಾಡ್ಕೊಂಡಿದ್ದೀವಿ, ಇನ್ನಿಷ್ಟೇ ಮಿಕ್ಕಿರೋದು. ಸೊ ಇಷ್ಟನ್ನು ನಾನು ಇದರ ಒಳಗಡೆ ಹಾಕ್ತಾ ಇದ್ದೀನಿ. ಸೊ ಒಂದಷ್ಟು ಕಿಡ್ನಿ ಬೀನ್ಸ್. ಸೊ ಈ ಕಿಡ್ನಿ ಬೀನ್ಸು ಕೂಡ ಸ್ವಲ್ಪ ಇದಕ್ಕೆ ಹೋಗುತ್ತೆ. ಏನೋ ಮಾಡಿದ್ರು ಹೋಗಿ ಏನೋ ಆಗದೆ ಇದ್ರೆ ಸಾಕು. ಆ್ಯಡಿಂಗ್ ಸಮ್ ಕಸೂರಿ ಮೇಥಿ. This goes so delicious. ಟೇಸ್ಟ್ ಮಾಡೋಣ. ಮಶ್ರೂಮ್ ನೀರು ಬಿಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ ಇವಾಗ. ಟೇಸ್ಟ್ ಹೌ ಇಸ್ ಇಟ್? ಎಲ್ಲ ಸರಿ ಇದೆ. ಸೊ ನಾನು ನೀರು ಹಾಕ್ತಾ ಇದ್ದೀನಿ. ಈ ಒಂದು ಕಪ್ನಲ್ಲಿ ಕಿನ್ವಾ ಹಾಕಿದ್ದು. ಸೊ ಈ ಕಪ್ಪಲ್ಲಿ 3 ಕಪ್ ನೀರು ಹಾಕ್ತಾ ಇದ್ದೀನಿ. ಸೊ ಕಿನ್ವಾ ಮಶ್ರೂಮ್ ಬಿರಿಯಾನಿ ಹೆಂಗಾಗುತ್ತೆ ನೋಡೋಣ. ಕ್ಲೋಸಿಂಗ್ ದಿಸ್. ಆಮೇಲೆ ಫುಲ್ ರೆಡಿ ಆದಮೇಲೆ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಬೇಕು. ಕಿನ್ವಾ ನೆಂದು ಇದ್ದರೆ ಇದು ಜಾಸ್ತಿ ಕೂಗ್ಸೋ ಅವಶ್ಯಕತೆ ಇರೋದಿಲ್ಲ. ಸೊ ಕಿನ್ವಾ ನೆನೆದೇ ಇರೋ ಕಾರಣಕ್ಕೆ ಒಂದು 5-6 ವಿಸಿಲ್ ಅಂತೂ ಬೇಕೇ ಬೇಕು. ಸೊ ಆಲ್ಮೋಸ್ಟ್ ಆಗಿದೆ. ಈ ಥರ ಆಗಿದೆ ಇದು. ಒಂಚೂರು ನೀರು ಜಾಸ್ತಿ ಆಯ್ತು ಅನಿಸುತ್ತೆ, ಬಿಕಾಸ್ ಮಶ್ರೂಮ್ ಅದು ಇರುತ್ತೆ ಅಲ್ವಾ. ಹಾಗಾಗಿ ನಾನು ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು ಈ ಥರ. ವಾಸನೆ ಯಾವಾಗ ಚೆನ್ನಾಗಿದೆ. ಸೊ ಲೆಟ್ ಮೀ ಸಿ ಹೌ ಇಟ್ ಗೋಸ್. ಕಿಚಡಿ ಥರ ಆಗಿದೆ, ಬಿರಿಯಾನಿ ಥರ ಆಗಿಲ್ಲ ಇದು. ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ದಿಸ್. ಕ್ರೇಜಿ ಆಗಿದೆ ಅಲ್ಲ. ಕಿನ್ವಾ ಮಶ್ರೂಮ್ ಪಲಾವ್ or ಕಿಚಡಿ, whatever you say. ತುಂಬ ಬಿಸಿದೆ. This is so damn yum.
ಆ್ಯಂಡ್ ಇಟ್ ಇಸ್ ಸೋ ಡ್ಯಾಮ್ ಕ್ರೇಜಿ ಎವರ್. ಕುಂಟಿದ್ದಾನೆ.